ನೋಡಿ, ಅದು ಬಿಜೆಪಿ ಅವರ ವೈಯಕ್ತಿಕ ವಿಚಾರಗಳು, ಅವ್ರ ಪಾರ್ಟಿ ವಿಷಯಗಳು. ಅವ್ರು ಯಾರಿಗೆ ಇಟ್ಕೋತಾರೆ, ಯಾರಿಗೆ ಬಿಡ್ತಾರೆ ಗೊತ್ತಿಲ್ಲ. ಆದ್ರೆ ಒಂದ್ ಗಮನಿಸ್ಬೇಕಂದ್ರೆ ತಾವು, ಯತ್ನಾಳ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಇತ್ತು. ಅವ್ರದ್ದು ಈಶ್ವರಪ್ಪ ಅವ್ರದ್ದು ಏನು ಹೋರಾಟ ಇದೆ, ಬಿಜೆಪಿಯನ್ನ ಏನು ಈ ಕಲುಷಿತ ವಾತಾವರಣ ಇದೆ ಅದರಿಂದ ಮುಕ್ತಿಗೊಳಿಸ್ಬೇಕು, ಶುದ್ಧೀಕರಣ ಆಗ್ಬೇಕು ಬಿಜೆಪಿ ಅಂತ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ ಬಿಜೆಪಿ ಅವರು ಜಟ್ಕಾ ಕಟ್ ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಿಜೆಪಿ, ಕೇಂದ್ರ ಬಿಜೆಪಿಯವರು ಬಹಳ ಸ್ಪಷ್ಟವಾದಂತ ಸಂದೇಶ ಯತ್ನಾಳ್ ಅವರಿಗೆ ಮತ್ತೆ ಬೇರೆ ಹಿಂದೂ ಹುಳಿಗಳಿಗೆ ಏನ್ ಕಳಿಸಿದ್ದಾರೆ ಅಂದ್ರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ಪಾಕ್ಸ್ಕೋ ಅಕ್ಯೂಸ್ಡ್ ಅನ್ನೇ ನಾವು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀವಿ. ಯಾರ ಮೇಲೆ ECIR ಕೇಸ್ ಇದೆ, ಯಾರ ಮೇಲೆ ದುಬೈ ಹೋಗೋ ಆರೋಪ ಇದೆ, ಅವ್ರನ್ನೇ ನಾವು ಮುಂದಿಟ್ಕೊಂಡು ಮಾಡ್ತೀವಿ ಅಂತ ಸ್ಪಷ್ಟವಾದಂತ ಸಂದೇಶ ಕಳಿಸಿದ್ದಾರೆ. ಬಿಜೆಪಿ ಪಕ್ಷ ಏನಿದೆ ಅದು ಶುದ್ಧೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ನಾವು ಬ್ಲಾಕ್ ಮೇಲಿಗೆ ಈಲ್ಡ್ ಆಗಿದ್ವಿ, ಹಿಂದೆನೂ ಈಲ್ಡ್ ಆಗಿದ್ವಿ, ಮುಂದೆನೂ ಈಲ್ಡ್ ಆಗ್ತೀವಿ ಅಂತ ಸ್ಪಷ್ಟವಾದಂತ ಸಂದೇಶ ಕಳಿಸಿದ್ದಾರೆ ಯತ್ನಾಳ್ ಅಂಡ್ ಕಂಪನಿ ಅವರಿಗೆ. ಕಚೇರಿನಲ್ಲಿ ಮೀಟ್ ಮಾಡಿದಾರಲ್ಲ ಇವ್ರೆ, ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂತ ಮಂತ್ರಿ CR ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವ್ರಿಗೆ ಮೀಟ್ ಮಾಡಿದೆ. ಅಂದ್ರೆ ನಾನು ಬಿಜೆಪಿ ಸೇರ್ತಾ ಇದ್ದೀನ ಅಥವಾ ಅವ್ರ ಕಾಂಗ್ರೆಸ್ ಸೇರ್ತಾ ಇದ್ದಾರ? ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತ ಯೋಜನೆಗಳು ಬಗ್ಗೆ ನಾನು ಚರ್ಚೆನೆ ಮಾಡಬಾರ್ದ? ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗ್ಲೇಬಾರ್ದ? ಮತ್ ನೀವೇ ಹೇಳ್ತೀರಾ ಕೇಂದ್ರ ಸರ್ಕಾರದಿಂದ ಏನು ತಂದಿಲ್ಲ ಅಂತ ಹೇಳ್ತೀರಾ. ಹೋದ್ರೆ ನೀವು ಟೀ ಯಾಕೆ ಕುಡಿತೀರಾ, ಕಾಫಿ ಯಾಕೆ ಕುಡಿತೀರಾ ಅವ್ರ ಜೊತೆ ಅಂತ ಕೇಳ್ತೀರಾ. ಏನ್ ಮಾಡೋದು, ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊಂತೀವಿ. ನೋಡಿ, JDS ಅವರು ಕ್ಲೋಸ್ಡ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ಲ? ಇಲ್ಲಿ ಪಾಪ ಸದನದಲ್ಲಿ ಯಾರು ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಕಾದ್ ನೋಡಿ. ಯಾಕೆ ಇನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರಾ? ಆಗತ್ತೆ, ಯಾಕಾಗೋದಿಲ್ಲ ಹೇಳಿ? ಎಲ್ಲರಿಗೂ ಅವ್ರವ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಲ್ವಾ? ನನಗಿರ್ಬೋದು, ಅವರಿಗಿರ್ಬೋದು. ವಿ ವಿಲ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಅವರ್ ಫ್ಯೂಚರ್, ಫಾರ್ ದ ಫ್ಯೂಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ, ಹೌದಾ ಇಲ್ಲ? ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.